ಇನ್ನು ರಾಜ್ಯ ಕಾಂಗ್ರೆಸ್ ವಿಚಾರಕ್ಕೆ ಬರೋಣ. ಡೆಲ್ಲಿಲೇ ಬೀಡು ಬಿಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಕಾರಣ ಸಿಎಂ ಕುರ್ಚಿಯ ಕಸರತ್ತು ಆಬ್ವಿಯಸ್ಲಿ ಎಲ್ಲರಿಗೂ ಕೂಡ ಗೊತ್ತಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಮಾತಾಡಿದ್ರು. ಗುಟ್ಟು ಬಿಟ್ಟು ಕೊಡುತ್ತಿಲ್ಲ ಡಿಕೆ ಶಿವಕುಮಾರ್. ನಾವು ರಾಜಕಾರಣಿಗಳು ಏನು ಮಾಡಬೇಕೋ ಅದನ್ನು ಮಾಡ್ತೀವಿ ಅಂತ. ರಾಜಕಾರಣ ಮಾಡೋದ್ರಲ್ಲಿ ತಪ್ಪು ಏನೂ ಇಲ್ಲ ಅಂತಂದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಅನುಕೂಲ ಹೆಂಗಾಗುತ್ತೋ ಹಂಗೆ ಭೇಟಿಗೆ ಅವಕಾಶವನ್ನ ಕೇಳ್ತಿರ್ತೀವಿ. ಡಿಲ್ಲಿಗೆ ಬರೋದೇ ಸರ್ಕಾರದ ಕೆಲಸ, ಪಕ್ಷದ ಕೆಲಸ, ನಮ್ಮ ರಾಜಕಾರಣಕ್ಕೆ ಅಂತ ಇದ್ದೇ ಇರುತ್ತೆ ಕಾರಣಗಳು. ಹೈಕಮಾಂಡ್ ನಾಯಕರ ಭೇಟಿ ಬಗ್ಗೆ ನಾನು ಬಹಿರಂಗವಾಗಂತೂ ಹೇಳಲ್ಲ, ಏನೂ ಕಾಲನೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಂತಂದ್ರು ಡಿಸಿಎಂ ಡಿಕೆ ಶಿವಕುಮಾರ್. ನಾವೆಲ್ಲ ರಾಜಕಾರಣಿಗಳು ರಾಜಕಾರಣ ಮಾಡಬೇಕು. ಖಂಡಿತ ಎಲ್ಲ ರಾಜಕಾರಣಿಗಳು ಮಾಡೇ ಮಾಡ್ತಾರೆ. ಇದರಲ್ಲೇನು ತಪ್ಪೇನಿಲ್ಲ. ಯಾರು ಭೇಟಿ ಮಾಡ್ಬೇಕು, ನಮ್ಗೆ ಯಾರಿಗೆ ಅನುಕೂಲಕ್ಕೆ ನಮ್ಮನ್ನ ಭೇಟಿ ಮಾಡ್ಬೇಕು, ನಾವು ಕೇಳಿರ್ತೀವಿ, ನಾವು ಮಾಡ್ತೀವಿ. ಅದನ್ನ ನೀವು ಯಾಕೆ ಅದನ್ನ ದೊಡ್ಡ ಮಾಡ್ತೀವಿ? ನಾವಿಲ್ಲಿ ಬರೋದೇ ಸರ್ಕಾರದ ಕೆಲಸಕ್ಕೆ, ಪಕ್ಷದ ಕೆಲಸಕ್ಕೆ, ನಮ್ಗೆ ರಾಜಕೀಯಕ್ಕೋಸ್ಕರ ನಾವು ಡಿಸ್ಕ್ಲೋಸ್. ಅದನ್ನ ಯಾಕೆ ನಾನು ಡಿಸ್ಕ್ಲೋಸ್ ಮಾಡ್ಬೇಕು? ಕಾಲ ಎಲ್ಲ ಉತ್ತರ ಕೊಡ್ತದೆ. ಒಂದೇ ಮಾತಲ್ಲಿ ಹೇಳೋದಾದ್ರೆ ಟೈಮ್ ವಿಲ್ ಆನ್ಸರ್ ಫಾರ್ ಎವ್ರಿಥಿಂಗ್. ನಾವೆಲ್ಲ ರಾಜಕಾರಣಿಗಳು ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶಶಿಧರ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ. ಶಶಿಧರ್, ಮೋಸ್ಟ್ ಪ್ರಾಬಬ್ಲಿ ಈಗಿನ ಕಾಂಗ್ರೆಸ್ ನಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ, ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರ ನಡೆ ನೋಡ್ತಾ ಇದ್ರೆ ಆಲ್ಮೋಸ್ಟ್ ಈ ಮಂತಿನ ಒಳಗಡೆ, ವಿಶೇಷ ಸಭೆಯ ಒಳಗಡೆ ಏನಾದರೂ ಫೈನಲ್ ಡಿಸಿಷನ್ ತೆಗೆದುಕೊಳ್ಬೋದಾ ಹೈಕಮಾಂಡ್? ಇನ್ನಾದರೂ ಇದ್ರ ಬಗ್ಗೆ ಮಾತಾಡ್ಬೋದಾ? ಶರತ್ತು, ಕಾಂಗ್ರೆಸ್ನಲ್ಲಿ ಏನಾಗಿದೆ ಅಂದರೆ ನಮ್ಮ ರಾಜ್ಯದಲ್ಲಿ ಏನು CM ಕುರ್ಚಿ ಸ್ಥಾನ ನಾ ಕೊಡೆ ನೀ ಬಿಡೆ ಅನ್ನುವಂತಾಗಿದೆ. ಕಳೆದ 6 ತಿಂಗಳಿನಲ್ಲೂ ಕೂಡ ಸತತವಾಗಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ದಂಡಯಾತ್ರೆಯನ್ನು ಮಾಡ್ತಾನೆ ಇದ್ದಾರೆ. KC ವೇಣುಗೋಪಾಲ್ ಆಗಿರ್ಬೋದು, ಸುರ್ಜೇವಾಲಾ ಆಗಿರ್ಬೋದು, ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ಇವರನ್ನು ಪದೇ ಪದೇ ಭೇಟಿ ಆಗ್ತಾ ಇದ್ರು ಕೂಡ ಯಾವುದೇ ರೀತಿಯಂಥ ವರ್ಕೌಟ್ ಆಗ್ತಾ ಇಲ್ಲ. ಇನ್ನು ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಅಂತ ಏನಿದ್ರು ಕೂಡ ಅದು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಭೇಟಿಗೆ ಸಾಕಷ್ಟು ಬಾರಿ ಕಾಲಾವಕಾಶ ಕೇಳಿದ್ರು ಕೂಡ 6 ತಿಂಗಳಿಂದ ಒಂದೇ ಒಂದು ಅಪಾಯಿಂಟ್ಮೆಂಟ್ ಕೂಡ ಡಿ ಕೆ ಶಿವಕುಮಾರ್ಗೆ ಸಿಕ್ಕಿಲ್ಲ. ಹೀಗಾಗಿ ಕಳೆದ ಒಂದು ವಾರದ ಹಿಂದೆ ಏನು ಮೈಸೂರಿನಲ್ಲಿ ಏನು ಕೇರಳಕ್ಕೆ ಹೋಗ್ತಿರುವಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯನ್ನ CM ಮತ್ತು DCM ಇಬ್ಬರು ಕೂಡ ಭೇಟಿಯಾಗಿದ್ರು. ಆ ಒಂದು ಸಂದರ್ಭದಲ್ಲಿ ಏನೂ ಕೂಡ ಮಾತಾಡಿಲ್ಲ. ಆಯಿತು, 18ಕ್ಕೆ ದೆಹಲಿಗೆ ಬನ್ನಿ, ನಾನು ಮಾತಾಡ್ತೇನೆ, ಇತ್ಯರ್ಥಪಡಿಸ್ತೇನೆ ಅಂತ ಕೂಡ ರಾಹುಲ್ ಗಾಂಧಿ ಅವರು ಹೇಳಿದರು. ಕಳೆದ ಒಂದು 3-4 ತಿಂಗಳಿಂದಲೂ ಕೂಡ ದೆಹಲಿಯಲ್ಲಿ ಇದ್ದರೂ ಕೂಡ ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ, ಕಚೇರಿಗೆ ಎರಡೂ ಕಡೆ ಹೋಗಿದ್ರು ಕೂಡ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ. ಯಾಕೆ ಅಂತಂದರೆ ಡಿ ಕೆ ಶಿವರ ಬೇಡಿಕೆ ಏನಂತಂದರೆ, ನಾನು ನೀವು ಕೊಟ್ಟಂಥ ಎಲ್ಲ ಟಾಸ್ಕನ್ನು ಕೂಡ ಎದುರಿಸಿದ್ದೇನೆ, ನೀವು ಹೇಳಿದಂತೆ 2.5 ವರ್ಷಗಳಾದ ಕಾಲ ನನಗೆ ಅವಕಾಶವನ್ನು ಕೊಡಿ ಅಂತ ಹೇಳಿದರು. ಆದರೆ ಹೈಕಮಾಂಡ್ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ಗೆ ಹೇಳಿತ್ತು ಏನಂತಂದರೆ, CM ಸಿದ್ದರಾಮಯ್ಯವರಿಗೆ ಯಾವ ರೀತಿಯಾಗಿ ಶಾಸಕರ ಬೆಂಬಲ ಇದೆಯೋ ಅದೇ ರೀತಿಯಲ್ಲಿ ಕೂಡ ಶಾಸಕರ ಬೆಂಬಲವನ್ನು ನೀವು ತೋರಿಸಿ ಅಂತ. ಆದರೆ ಡಿ ಕೆ ಶಿವಕುಮಾರ್ ಕೂಡ ಕಳೆದ 3-4 ತಿಂಗಳಿಂದ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಿದ್ರು. ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಶಾಸಕರ ಒಂದಷ್ಟು ಅವರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡೋದು, ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು, ತಮ್ಮ ಬೆಂಬಲಕ್ಕೆ ನಿಲ್ಲುವಂತೆ ಕೂಡ ಸಾಕಷ್ಟು ಅವರು ಒಂದು ರೀತಿಯಲ್ಲೂ ಕೂಡ ಏನು ನಂಬರ್ ಗೇಮನ್ನು ಕೂಡ ಲೆಕ್ಕಾಚಾರವನ್ನು ಕೂಡ ಹಾಕ್ತಾ ಇದ್ರು. ಹೈಕಮಾಂಡ್ಗೆ ಎಲ್ಲ ರೀತಿಯಲ್ಲೂ ಕೂಡ ವರದಿ ಹೋಗಿದೆ. ಮುಖ್ಯಮಂತ್ರಿಗಳನ್ನ ಬದಲಾಯಿಸಿದ್ರೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ, ಒಂದು ವೇಳೆ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಕೊಟ್ಟರೆ ಏನಾಗಬಹುದು, ಮತ್ತೆ ಹೊಸದಾಗಿ ಯಾರನ್ನೆಲ್ಲ ಸಚಿವ ಸಂಪುಟದಲ್ಲಿ ಹೊಸದಾಗಿ ಅವಕಾಶವನ್ನು ಕೊಡಬೇಕಂತ ಹೇಳ್ಬಿಟ್ಟು ಇಂಚಿಂಚು ಹೈಕಮಾಂಡ್ ಎಲ್ಲ ರೀತಿಯಲ್ಲೂ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಕೊಡುವಂಥ ಭರವಸೆಯನ್ನ ರಾಹುಲ್ ಗಾಂಧಿ ಕೊಡ್ತಾರಾ, ಇಲ್ಲ ಅಪಾಯಿಂಟ್ಮೆಂಟೇ ಕೊಡದೆ ಏನಾದರೂ ವಾಪಸ್ ಕಳಿಸ್ತಾರ, ನಿರಾಸೆಯಿಂದ ಬರ್ತಾರಾ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕಾತುರದಿಂದ ಕೂಡ ಕಾಯ್ತಿದ್ದಾರೆ. ಇನ್ನು ಇದೇ ಮಧ್ಯದಲ್ಲಿ ಸುರ್ಜೇವಾಲಾ ಮತ್ತೆ ಅದೇ ರೀತಿಯಲ್ಲಿ ಕೂಡ KC ವೇಣುಗೋಪಾಲ್ ರಾಜ್ಯದ ಕೆಲವೊಂದಷ್ಟು ಪ್ರಮುಖ ಸಚಿವರು ಮತ್ತೆ ಪ್ರಮುಖ ಕಾಂಗ್ರೆಸ್ ನಾಯಕರ ಜೊತೆನೂ ಕೂಡ ಅಭಿಪ್ರಾಯವನ್ನು ಕೂಡ ಸಂಗ್ರಹಣೆ ಮಾಡ್ತಿದ್ದಾರೆ. ಅವರು ಕೊಟ್ಟಂತ ಅಭಿಪ್ರಾಯದ ನಂತರ ಡಿ ಕೆ ಶಿವಕುಮಾರ್ಗೆ ಅಪಾಯಿಂಟ್ ಅನ್ನು ಕೊಟ್ಟು ಸಿಹಿ ಸಿದ್ದು ಕೊಡ್ತಾರ, ಇಲ್ಲ ಮತ್ತೆ ಅದೇ ರೀತಿಯಲ್ಲಿ ಕೂಡ ದೆಹಲಿಗೆ ತೆರಳಿದ್ದು ಯಾವುದೇ ರೀತಿಯಾಗಿ ಪ್ರಯೋಜನ ಆಗಿಲ್ಲ ಅಂತ ಹೇಳಿ ವಾಪಸ್ ಬರ್ತಾರಂತ ಕಾದು ನೋಡ್ಬೇಕಿದೆ ಶರತ್. ಓಕೆ, ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗಾಗಿ.